ಹಾಯ್ ಫ್ರೆಂಡ್ಸ್, ನಾನು ಹಿಂದಿನ ವೀಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ಟು ಮತ್ತು ಟೆಂಪಲ್ ಡಿಸೈನ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಈ ಥರ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಅದು ನ್ಯೂಸ್ ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೇ ಥರ ಮೈನ್ ಫ್ಯಾಬ್ರಿಕ್ನ ಮೇಲೆ ಹಾಕ್ಕೊಬೇಕು. ಲೈನಿಂಗು ಉಲ್ಟಾ ಹಾಕ್ಕೊಂಡು ಇವಾಗ ಈ ಥರ ಸ್ಟಿಚ್ ಮಾಡ್ಕೊಬೇಕಾಗತ್ತೆ ನೋಡಿ. ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡು ಹಾಕ್ಕೊಂಡು ಲೈನಿಂಗ್ ಉಲ್ಟಾ ಸೈಡ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಎರಡೂ ಆಪೋಸಿಟ್ ಇರಬೇಕು ಫ್ರೆಂಡ್ಸ್. ನೋಡಿ, ಕಟ್ ವರ್ಕ್ ಈ ಥರ ನಾನು ಹೊಲ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಒಂದು ರೌಂಡ್ ಆದಮೇಲೆ ಸೂದಿ ಮೇಲೆ ಕೆತ್ತಿ ತಿರ್ಸ್ಕೊಂಡು ಇನ್ನೊಂದು ರೌಂಡ್ನ ಈ ಥರ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಮತ್ತು ಸೂದಿ ಮೇಲೆ ಎತ್ತಬೇಕು, ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು ಇನ್ನೊಂದು ಸೈಡ್ ಕೂಡ ಅದೇ ಥರ ಹೊಲ್ಕೊಂಬರ್ತೀನಿ. ನೋಡಿ, ಇವಾಗ ನ್ಯೂಸ್ ಪೇಪರೆಲ್ಲ ತೆಗ್ದ್ಬಿಟ್ಟು ಇವಾಗ ಆ ಶೇಪ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡ್ಕೊತೀನಿ ನಾನು. ಮತ್ತು ಸ್ವಲ್ಪ ಈ ಥರ ಕಟ್ ಮಾಡ್ಕೊತೀನಿ. ರೌಂಡ್ ತಿರ್ಗೋ ಜಾಗದಲ್ಲೆಲ್ಲ ಆ ಥರ ಕಟ್ ಮಾಡಿಕೊಂಡು ನೋಡಿ. ಇವಾಗ ನಾನು ಕಟ್ ವರ್ಕ್ ಡಿಸೈನ್ನ ಈ ಥರ ತಿರ್ಸ್ಕೊತೀನಿ ನೋಡಿ. ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇನ್ನೊಂದು ಪೀಸ್ ನಾನು ಅದೇ ಥರ ಮಾಡ್ಕೊತೀನಿ. ಇವಾಗ ಕಟ್ ವರ್ಕ್ ಮೇಲೆ ಒಂದೊಂದು ಸ್ಟಿಚ್ನ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ. ಈ ಥರ ಬಂದಿದೆ ನೋಡಿ. ಇವಾಗ ಆ ಕಟ್ ವರ್ಕ್ ಮೇಲೆ ಒಂದೊಂದು ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ಇದು ತುಂಬ ಸ್ಮೂತಾಗಿರೋ ಕ್ಲಾತ್ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಹಾಗೆ ರೌಂಡಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ ಲೈನಿಂಗ್ ಮೇಲೆ ನೋಡಿ. ಈ ಥರ ಆರ್ಮೋಲು ಕೆಳಗಡೆ ಎಲ್ಲನೂ ಇವಾಗ ಅದಕ್ಕೆ ಪೈಪಿಂಗ್ ಹಾಕ್ಕೊಬೇಕು. ನಾನು ಇಲ್ಲಿ 1 ಇಂಚಷ್ಟು ಈ ಥರ ಬಟ್ಟೆನ ತಗೊಂಡು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ಗೂ ಇದೇ ಥರ ಸ್ಟಿಚ್ ಮಾಡ್ಕೊತೀನಿ. ನಿಮಗೆ ಪೈಪಿಂಗ್ ಯಾವ ಥರ ಮಾಡೋದು ಅಂತ ಬೇಕಂದರೆ ಕೇಳಿ ಫ್ರೆಂಡ್ಸ್, ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಥರ ಸ್ವಲ್ಪ ಅಲ್ಲಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಆವಾಗ ರೌಂಡ್ ಚೆನ್ನಾಗಿ ತಿರುಗೋದು ನೋಡಿ. ಇವಾಗ ನಾನು ಪೈಪಿಂಗ್ ಕೊಡ್ತಾಯಿದ್ದೀನಿ. ಸ್ವಲ್ಪನೇ ಈ ಥರ ತಿರ್ಸ್ಕೊಂಡು ಹೊಲ್ಕೊತೀನಿ. ಆವಾಗ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಸೈಡಲ್ಲಿ ಬರ್ತಾ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ.
ಇವಾಗ ಶೇಪ್ಗಳನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೈನ್ ಫ್ಯಾಬ್ರಿಕ್ಕು ಮೇಲೆ ಇರಬೇಕು, ಲೈನಿಂಗು ಈ ಥರ ಹಾಕ್ಕೊಂಡು ಆಪೋಸಿಟ್ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಇವಾಗ ಲೈನಿಂಗ್ ಆಪೋಸಿಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ನ ಮಾಡ್ಕೊಬೇಕಾಗತ್ತೆ. ಇವಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ನ ಹಾಕೊಬೇಕಾಗತ್ತೆ ನೋಡಿ. ಈ ಥರ ಆಗಿದೆ. ಇವಾಗ ಶೇಪ್ ಬೆಲ್ಟ್ನ ಈ ಥರ ಉಲ್ಟಾ ಮಾಡಿಕೊಂಡು ಹೊಲ್ಕೊಬೇಕು. ನಾನು ಅದೇನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ. ಇವಾಗ ನಾನು 3 ಇಂಚಸ್ ಅಷ್ಟು ಬಟ್ಟೆ ತಗೊಂಡು ನಾನು ಇವಾಗ ಐಪಟ್ಟಿನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಲೈನಿಂಗ್ನ ಕೆಳಗಡೆ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಬೇಕು. ಮತ್ತು ಈ ಥರ ಮಡ್ಚ್ಬಿಟ್ಟು ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ಇವಾಗ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. 2 ಇಂಚಸ್ಸು ಲೈನಿಂಗ್ ತಗೊಂಡು ಮಡ್ಚ್ಬಿಟ್ಟು ಒಂದೇ ಸೈಡು ನೋಡಿ ಈ ಥರ ಹೊಲ್ಕೊಬೇಕಾಗತ್ತೆ. ಮತ್ತು ಲೈನಿಂಗ್ ಆಪೋಸಿಟ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ಮತ್ತು ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಫ್ರಂಟ್ ಪಾರ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಬ್ಯಾಕ್ ಪಾರ್ಟ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನೇನು ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡೋಣ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಈ ಥರ ಫಸ್ಟು ನೆಕ್ ಯಾವ ಥರ ಇದೆಯೋ ಅದು ಥರ ಕಟ್ ಮಾಡಿಕೊಂಡು ಇವಾಗ ಒರಿಜಿನಲ್ ಕ್ಲಾತ್ ಮೇಲೆ ಒರಿಜಿನಲ್ ಕ್ಲಾತ್ ಸ್ಟ್ರೈಟಾಗಿ ಹಾಕ್ಕೊಬೇಕು. ಲೈನಿಂಗ್ ಈ ಥರ ಹಾಕ್ಕೊಂಡು ಆ ಕಟ್ ವರ್ಕ್ ಏನಿದೆ ಟೆಂಪಲ್ ಡಿಸೈನ್ ಅದು ಅದೇ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸೇಫ್ಟಿಗೆ ನಾನು ಪಿನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ಇದೇ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ಸ್ವಲ್ಪನೇ ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್, ಆವಾಗೆ ಚೆನ್ನಾಗಿ ಬರೋದು. ಇಲ್ಲಾಂದರೆ ಬಟ್ಟೆ ಆ ಕಡೆ ಈ ಕಡೆ ಆದರೆ ಡಿಸೈನೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಕಟ್ ಮಾಡ್ಕೊತೀನಿ. ಆ ಶೇಪ್ ಯಾವ ಥರ ಇದೆ ಅದೇ ಥರ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊತೀನಿ. ಯಾಕಂದರೆ ಶೇಪ್ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕಟ್ ಮಾಡ್ಕೊತೀನಿ. ಇವಾಗ ನಾನು ಉಲ್ಟಾ ಮಾಡ್ತೀನಿ ಬಟ್ಟೆನ. ಲೈನಿಂಗ್ ಉಲ್ಟಾ ಮಾಡಿ ಅದು ಯಾವ ಥರ ಡಿಸೈನ್ ಇದೆ ಆ ಥರ ಡಿಸೈನ್ ಇದು ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ ನೋಡಿ. ಇವಾಗ ನಾನು ಅದ್ರ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ರೌಂಡಾಗಿ ಅದೇ ಥರ ಸ್ಟಿಚ್ ಹಾಕ್ಕೊಬೇಕಾಗತ್ತೆ ಲೈನಿಂಗ್ ಮೇಲೆ. ನೋಡಿ ಈ ಥರ ಬರುತ್ತೆ. ಇವಾಗ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ನೋಡಿ ಇವಾಗ ನಾನು ಬಾರ್ಡ್ರನ್ನ ಈ ಥರ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಲೈನಿಂಗ್ ಮೇಲೆ ಬಾರ್ಡ್ರನ್ನ ಉಲ್ಟಾ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ಹೊಲ್ದ ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಬರುತ್ತೆ. ಇವಾಗ ನೋಡಿ ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು ಮತ್ತು ಸ್ಲೀವ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೈಡಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಬೇಕು.
ಇವಾಗ ಫೈನಲ್ ಲುಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಶ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಬಾಯ್ ಫ್ರೆಂಡ್ಸ್.